ನಮಸ್ತೆ. ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ನಾವೆಲ್ಲರೂ ಕೂಡ ಕರ್ಮ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಕರ್ಮ ಫಿಲಾಸಫಿ ಅನ್ನುವಂಥದ್ದು ಎಷ್ಟು ನಮ್ಮ ಜೀವನದಲ್ಲಿ ಅವಶ್ಯಕತೆ ಇದೆ. ಭಗವಂತ ತಿಳಿಸ್ತಾರೆ, ಮಗು, ನನಗೆ ನೀನು ಭಯ ಪಡಲಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ನೀನು ಮಾಡುವಂಥ ಕರ್ಮಕ್ಕೆ ನೀನು ಭಯಪಡು. ಏಕೆಂದರೆ ನೀನು ಮಾಡಿರುವಂಥ ಕರ್ಮ ಒಂದು ನಿನ್ನಲ್ಲೇ ಸ್ಟೋರ್ ಆಗಿರುತ್ತೆ. ಏಕೆಂದರೆ ನಮ್ಮ ಸಂಸ್ಕಾರದಲ್ಲಿ ನಾವೇನು ಕರ್ಮ ಮಾಡ್ತೀವಿ ಅದೆಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಮತ್ತೊಂದು ಪರಮಾತ್ಮನ ಟಿ ವಿನಲ್ಲೂ ಕೂಡ ಭಗವಂತನ ಒಂದು ಏನು ಬೇಹದ್ದಿನ ಟಿ ವಿ ಅಂತ ಹೇಳ್ತೀವಿ, ಅಲ್ಲಿಯೂ ಕೂಡ ರೆಕಾರ್ಡ್ ಆಗುತ್ತೆ. ಅಂದಮೇಲೆ ಭಗವಂತನಿಂದನೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಆತ್ಮದಲ್ಲಿ ಏನು ಸಂಸ್ಕಾರದಲ್ಲಿ ರೆಕಾರ್ಡ್ ಆಗುತ್ತೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅಂದಮೇಲೆ ನಾವೆಷ್ಟು ಸಾಧ್ಯನೋ ಅಷ್ಟು ಎಲಿವೇಟೆಡ್ ಆ್ಯಕ್ಷನ್ಸ್ ಅಂದರೆ ಮೌಲ್ಯಾಧಾರಿತ ಕರ್ಮವನ್ನೇ ಮಾಡ್ತಾ ಹೋಗಬೇಕು. ನಾವು ವ್ಯಾಲ್ಯೂ ಬೇಸ್ಡ್ ಆ್ಯಕ್ಷನ್ ಮಾಡಬೇಕು. ಅಂದರೆ ಮೌಲ್ಯಗಳು ನಮ್ಮ ಕರ್ಮದಲ್ಲಿ ಕಾಣಿಸ್ಬೇಕು. ನಮ್ಮ ಪಂಚೇಂದ್ರಿಯಗಳ ಮೂಲಕ ಆ ಮೌಲ್ಯಗಳು ಎದ್ದು ಕಾಣಬೇಕು. ಆ ಮೌಲ್ಯಗಳು ಎದ್ದು ಕಾಣಬೇಕು ಅಂದರೆ ಭಗವಂತನನ್ನು ನೆನಪು ಮಾಡಬೇಕು. ಅದಕ್ಕೆ ಪರಮಾತ್ಮನನ್ನು ನೆನಪು ಮಾಡಿದಾಗ ಒಂದು ಮೌಲ್ಯಗಳು ನಮ್ಮದಾಗತ್ತೆ, ಮತ್ತೊಂದು ಅಷ್ಟಶಕ್ತಿಗಳು ನಮ್ಮದಾಗತ್ತೆ. ರಾಜಯೋಗವನ್ನು ಅಭ್ಯಾಸ ಮಾಡಿ ಅಷ್ಟಶಕ್ತಿಗಳನ್ನು ಪಡ್ಕೊಂಡಾಗ ನಾವು ಮಾಡುವಂಥ ಕರ್ಮಗಳು ಕೂಡ ಶ್ರೇಷ್ಠವಾಗಿರುತ್ತೆ. ಅಷ್ಟಶಕ್ತಿಗಳಿಂದ ಕರ್ಮ ಯಾವುದು ಮಾಡ್ತೀವಿ ಅದು ಕೂಡ ವ್ಯಾಲ್ಯೂಬಲ್ ಆಗಿರುತ್ತೆ, ಅಂದರೆ ಮೌಲ್ಯಾಧಾರಿತವಾಗಿರುತ್ತೆ. ಹಾಗಾದರೆ ಈ ರಾಜಯೋಗ ಅಭ್ಯಾಸ ಮಾಡೋದ್ರಿಂದ ಅಷ್ಟಶಕ್ತಿಗಳು ಯಾವುದೆಲ್ಲ ಸಿಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಏಕೆಂದರೆ ಎವ್ರಿಡೇ ಆ್ಯಕ್ಟಿವಿಟಿ ಏನಿದೆ, ಬೆಳಗ್ಗೆಯಿಂದ ರಾತ್ರಿ ಮಲ್ಕೊಳ್ಳೋ ತನಕ ನಮಗೆ ಅಷ್ಟಶಕ್ತಿಗಳು ಬೇಕೇ ಬೇಕು. ಅಷ್ಟಶಕ್ತಿಗಳು ಇದ್ದಾಗ ಮಾತ್ರ ನಮ್ಮ ಕರ್ಮ ಏನಿದೆ ಅದು ಎಲಿವೇಟೆಡ್ ಆಗಿರುತ್ತೆ. ಮೀನ್ಸ್ ವ್ಯಾಲ್ಯೂಸ್ ಇರುತ್ತೆ, ಅದರಲ್ಲಿ ಮೌಲ್ಯಗಳಿರುತ್ತೆ. ಹಾಗಾದರೆ ರಾಜಯೋಗ ಅಭ್ಯಾಸ ಮಾಡಿದಾಗ ಅಂದರೆ ನನ್ನ ಆತ್ಮ ಜ್ಯೋತಿ ಸ್ವರೂಪದಲ್ಲಿ ಸ್ಥಿತ ಆಗಿ ಪರಂಜ್ಯೋತಿ ಪರಮಾತ್ಮ ಜೊತೆ ಕನೆಕ್ಷನನ್ನು ಜೋಡಿಸಿದಾಗ ಯಾವ ಶಕ್ತಿಗಳು ಸಿಗುತ್ತೆ, ಅದರಲ್ಲಿ 8 ಶಕ್ತಿಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇ ಶಕ್ತಿ ಪರಂಜ್ಯೋತಿ ಪರಮಾತ್ಮನ ಜೊತೆ ಸಂಬಂಧವನ್ನು ಜೋಡಿಸಿದಾಗ ಸಿಗುವಂಥದ್ದು ಸಹನಾಶೀಲತೆ ಅಥವಾ ಪವರ್ ಟು ಟಾಲರೇಟ್, ಸಹನಾ ಶಕ್ತಿ ಸಿಗುತ್ತೆ. ನಂತರ ಎರಡನೆಯದಾಗಿ ಪವರ್ ಟು ಎಕೊಮಡೇಟ್ ಅಥವಾ ಅಳವಡಿಸಿಕೊಳ್ಳುವ ಶಕ್ತಿ ಅಥವಾ ಸಮಾವೇಶ ಮಾಡಿಕೊಳ್ಳುವಂಥ ಶಕ್ತಿ ನಮಗೆ ಸಿಗುತ್ತೆ. ಮೂರನೇದಾಗಿ ಪರೀಕ್ಷಿಸುವಂತಹ ಶಕ್ತಿ. ಮೊದಲನೇದು ಸಹನಾಶೀಲತೆಯನ್ನು ಪರಮಾತ್ಮ ನನಗೆ ಕೊಟ್ಟರು. ಎರಡನೇದಾಗಿ ಸಹನಾಶೀಲತೆ ಇದ್ದಾಗ ನನ್ನಲ್ಲಿ ಸಮಾವೇಶ ಮಾಡಿಕೊಳ್ಳುವಂಥ ಶಕ್ತಿ ಸಿಗುತ್ತೆ. ಸಮಾವೇಶ ಮಾಡಿಕೊಳ್ಳುವಂಥ ಶಕ್ತಿ ಇದ್ದಾಗ ಪರೀಕ್ಷಿಸುವಂಥ ಶಕ್ತಿ ಸಿಗುತ್ತೆ. ನಂತರ ನಾಲ್ಕನೇದಾಗಿ ಪವರ್ ಟು ಜಡ್ಜ್, ನಿರ್ಣಯ ಮಾಡುವಂಥ ಶಕ್ತಿ ನನಗೆ ಸಿಗುತ್ತೆ. ನಂತರ ಐದನೇದಾಗಿ ಪವರ್ ಟು ಫೇಸ್, ಎಂತಹ ಪರಿಸ್ಥಿತಿಗಳೇ ಬರಲಿ, ಎಂತಹ ವಿಘ್ನಗಳೇ ಬರಲಿ, ಎಂತಹ ಸಮಸ್ಯೆಗಳೇ ಬರಲಿ ಅದನ್ನು ಎದುರಿಸುವಂತಹ ಶಕ್ತಿ, ಪವರ್ ಟು ಫೇಸ್, ಧೈರ್ಯದ ಶಕ್ತಿ ಅಥವಾ ಎದುರಿಸುವಂಥ ಶಕ್ತಿ ಭಗವಂತ ನನಗೆ ಕೊಡ್ತಾರೆ. ಆರನೇದಾಗಿ ಸಹಯೋಗದ ಶಕ್ತಿಯನ್ನು ಕೂಡ ಕೊಡ್ತಾರೆ. ಏಳನೇದಾಗಿ ಪವರ್ ಟು ವಿತ್ಡ್ರಾ ಅಂದರೆ ಅಂತರ್ಮುಖತೆಯ ಶಕ್ತಿಯನ್ನು ಕೂಡ ಭಗವಂತ ನನಗೆ ಕೊಡ್ತಾರೆ. ನಂತರ ಎಂಟನೆಯದಾಗಿ ಪವರ್ ಟು ಪ್ಯಾಕಪ್, ಸಂಕ್ಷಿಪ್ತಗೊಳಿಸುವ ಶಕ್ತಿ. ಈ 8 ಶಕ್ತಿಗಳನ್ನು ನಾನು ಆತ್ಮಜ್ಯೋತಿ ಪರಮಾತ್ಮನಿಂದ ಪಡ್ಕೋಬೇಕು. ಆಗ ಮಾತ್ರ ನನ್ನ ಜೀವನ ಆರ್ಟ್ ಆಫ್ ಹ್ಯಾಪಿ ಲಿವಿಂಗ್ ಆಗಿರುತ್ತೆ. ಅಂದರೆ ನನ್ನ ಜೀವನ ಸದಾಕಾಲ ಸಂತೋಷದಿಂದ ಇರುತ್ತೆ. ಈ ಅಷ್ಟಶಕ್ತಿಗಳನ್ನು ಒಂದೊಂದೇ ನಾವು ತಿಳ್ಕೊಂಡು
ಅದು ಯಾವ ರೀತಿ ನನ್ನ ಕರ್ಮ ಫಿಲಾಸಫಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪರಮಾತ್ಮನಿಂದ ನಾನು ಅಷ್ಟಶಕ್ತಿಗಳಲ್ಲಿ ಮೊದಲನೇದಾಗಿ ನನಗೆ ಬೇಕಾಗಿರುವಂಥದ್ದೇ ಸಹನಾಶೀಲತೆ ಅಥವಾ ಸಹನೆಯ ಶಕ್ತಿ. ಹೀಗೆ ಸಿಗುವಂಥದ್ದು ತಾವೆಲ್ಲರೂ ಕೂಡ ನೋಡಿರ್ಬೋದು. ಒಂದು ಚಿಕ್ಕ ಮಗು, ಚಿಕ್ಕ ಹುಡುಗ ಒಂದು ಮಾವಿನ ಮರಕ್ಕೆ ಕಲ್ಲು ಹೊಡಿತಾ ಇರ್ತಾನೆ. ಆ ಮಾವಿನ ಮರ ಹಣ್ಣು ಕೊಡುತ್ತೆ, ಜೊತೆಗೆ ನೆರಳು ಕೊಡುತ್ತೆ. ದಟ್ ಮೀನ್ಸ್ ಆ ಮರದಲ್ಲಿ ಎಷ್ಟು ಸಹನೆ ಇದೆ. ಆ ಹುಡುಗ ಕಲ್ಲು ಹೊಡಿತಾ ಇದ್ದಾನೆ, ಆದರೆ ಆ ಮರ ಹಣ್ಣನ್ನು ಕೊಟ್ಟು ಜೊತೆಗೆ ನೆರಳನ್ನು ಕೂಡ ಕೊಡುತ್ತೆ, ಕಲ್ಲು ಹೊಡೆದ್ರೂ ಕೂಡ. ಹಾಗೆ ಭಗವಂತನನ್ನು ನಾವೆಷ್ಟು ಶಾಂತಿ ಸಾಗರನ ರೂಪದಲ್ಲಿ ನೆನಪು ಮಾಡ್ತೀವಿ. ಶಾಂತಿ ಸಾಗರನಿಂದ ಶಾಂತಿಯ ಕಿರಣಗಳನ್ನು ನಾವು ಆತ್ಮ ಎಷ್ಟು ಪಡ್ಕೊಳ್ತೀವಿ, ಶಾಂತಿ ಸಾಗರನ ಕಿರಣಗಳನ್ನು ಎಷ್ಟು ಆತ್ಮ ಪಡ್ಕೊಂಡು ತನ್ನ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ಶಾಂತಮಯ ಮಾಡಿಕೊಡತ್ತೆ. ಆಗ ಮನಸ್ಸು ಬುದ್ಧಿ ಸಂಸ್ಕಾರ ಶಾಂತ ಸ್ಥಿತಿಯಲ್ಲಿದ್ದಾಗ ಪಂಚೇಂದ್ರಿಯಗಳಿಂದ ಶಾಂತವಾಗಿ ಕಾರ್ಯ ನಡೆಯುತ್ತೆ. ಅದು ಕಣ್ಣುಗಳ ದೃಷ್ಟಿ ಇರ್ಬೋದು, ಮಾತಿನ ಅಂದರೆ ಶಬ್ದಗಳಾಗಿರ್ಬೋದು, ಕೈಗಳ ಮೂಲಕ ನಡೆಯುವಂತಹ ಕರ್ಮ ಇರ್ಬೋದು. ಪ್ರತಿಯೊಂದು ಕೆಲಸಗಳು ಶಾಂತಪೂರ್ವಕವಾಗಿ ನಡೆಯುತ್ತೆ. ಯಾಕೆಂದರೆ ಶಾಂತಿ ಸಾಗರ ಪರಮಾತ್ಮನಿಂದ ಪಡ್ಕೊಂಡಿರುವಂಥ ಶಾಂತಿ ಆತ್ಮದಲ್ಲಿ ರೆಕಾರ್ಡ್ ಆಗಿ, ಆತ್ಮದಲ್ಲಿ ರೀಚಾರ್ಜ್ ಆಗಿ, ಅದು ಶರೀರದಲ್ಲಿ ಹರಡಿ ಶರೀರದ ಆರ್ಗನ್ಸ್ ಕೂಡ ಕೂಲಾಗಿರುತ್ತೆ. ತಾವು ಮೆಡಿಟೇಷನ್ ಮಾಡಿಬಿಟ್ಟು ನೋಡಿ, ತಮಗೆ ಫೀಲ್ ಆಗುತ್ತೆ ನಿಮ್ಮ ಇಂದ್ರಿಯಗಳು ಎಷ್ಟು ಶೀತಲವಾಗಿರುತ್ತೆ. ತಮಗನ್ನಿಸ್ಬೋದು ನೋಡಿ, ಸಾಗರದ ಹತ್ತಿರ ಹೋದಾಗ ಒಂದು ತಣ್ಣನೆಯ ಅನುಭವ ಆಗುತ್ತೆ, ಶೀತಲತೆಯ ಅನುಭವ ಆಗುತ್ತೆ. ಹಾಗೆ ಬೆಂಕಿಯ ಹತ್ತಿರ ಹೋದಾಗ ಒಂದು ಸುಡುವಂತಹ ಅನುಭವ ಆಗುತ್ತೆ. ಹಾಗೆಯೇ ಪರಂಜ್ಯೋತಿ ಪರಮಾತ್ಮನ ಹತ್ತಿರ ನಾವು ಮನಸ್ಸು ಬುದ್ಧಿಯಿಂದ ಹೋದಾಗ ಅವರಿಂದ ಬರುವಂತಹ ಅಶಾಂತಿಯ ತರಂಗಗಳು ಅಥವಾ ಶಾಂತಿಯ ಶಕ್ತಿ ನಾವು ಆತ್ಮದಲ್ಲಿ ಸಹನಶೀಲತೆಯನ್ನು ವೃದ್ಧಿ ಮಾಡುತ್ತೆ. ಅಂದರೆ ಶಾಂತಿಯ ಶಕ್ತಿ ನಮ್ಮಲ್ಲಿ ವೃದ್ಧಿಯಾಗುತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಪಂಚೇಂದ್ರಿಯಗಳು ಶೀತಲ ಆಗುತ್ತೆ. ಯಾರು ಎಷ್ಟೇ ನಮ್ಮ ಎದುರುಗಡೆ ಕೂಗಾಡಿದ್ರು, ಕೋಪವನ್ನು ಮಾಡಿದ್ರು, ಆವೇಶದಲ್ಲಿ ಬಂದರೂ ಕೂಡ, ನಮ್ಮನ್ನು ಎಷ್ಟೇ ಕ್ರಿಟಿಸೈಸ್ ಮಾಡಿದರೂ ಕೂಡ ನಾವು ಆವೇಶದಲ್ಲಿ ಬರೋದಿಲ್ಲ. ಅಂತಹ ಶಕ್ತಿಯನ್ನು ಪರಮಾತ್ಮ ನಮಗೆ ಕೊಟ್ಟಿರ್ತಾರೆ. ಏಕೆಂದರೆ ನಮಗೆ ಭಗವಂತ ತಿಳಿಸ್ಕೊಟ್ಟಿದ್ದಾರೆ, ಸಹನಶೀಲತೆಯನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಇದ್ದಾಗ ಕೆಲವೊಂದು ಸಮಯ ಕೆಲವೊಂದು ಟಿಪ್ಸನ್ನು ನೆನಪಿಟ್ಕೊಂಡಿರ್ಬೇಕಾಗತ್ತೆ. ಮೊದಲನೇದಾಗಿ, ಯಾವ ಆತ್ಮ ಏನು ಕರ್ಮ ಮಾಡುತ್ತೋ ಆ ಆತ್ಮ ಅದನ್ನು ಅನುಭವಿಸುತ್ತೆ. ನಾನು ಅದರಲ್ಲಿ ಇನ್ವಾಲ್ವ್ ಆಗಬಾರ್ದು. ಅವರ ಪಾತ್ರವನ್ನು ಅವರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಆಗ ನಾನು ಅವರು ಆವೇಶದಿಂದ ಪಾತ್ರ ಮಾಡ್ತಿದ್ರೂ ಕೂಡ ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ನಾನು ಡಿಟ್ಯಾಚ್ಡ್ ಅಬ್ಸರ್ವರ್ ಆಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಭಗವಂತನಿಂದ ಶಾಂತಿಯನ್ನು ಪಡ್ಕೊಂಡು ಶಾಂತಿಯ ತರಂಗಗಳನ್ನು ಹರಡಬೇಕು. ಇದು ನನ್ನ ಡ್ಯೂಟಿ. ಆ ಒಂದು ಶಕ್ತಿಯನ್ನು ಪರಮಾತ್ಮ ನಂಗೆ ಕೊಟ್ಟಿರ್ತಾರೆ. ಮತ್ತು ಎರಡನೇದಾಗಿ, ಪೂರ್ವ ಜನ್ಮದಲ್ಲಿ ಮೇ ಬಿ ನಾನು ಆತ್ಮ ಅವರಿಗೆ ತೊಂದರೆ ಕೊಟ್ಟಿರಬಹುದು. ಅದಕ್ಕೋಸ್ಕರ ಆ ಆತ್ಮ ನನ್ನಿಂದ ಸಾಲವನ್ನು ತೆಗೆದುಕೊಳ್ತಾ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಹಾಗಾಗಿ ನನಗೂ ಅವ್ರಿಗೂ ಇರುವಂತಹ ಲೆಕ್ಕಾಚಾರಗಳು ಕ್ಲೋಸ್ ಆಯಿತು. ಹಾಗೆ ತಿಳ್ಕೊಂಡಾಗಲೂ ಕೂಡ ನಮಗೆ ಒಂದು ಆವೇಶ ಅನ್ನುವಂಥದ್ದು ಅಥವಾ ಕೋಪ ಅನ್ನುವಂಥದ್ದು ಬರಲ್ಲ.
ನಮ್ಮಲ್ಲಿ ಸಹನಾಶೀಲತೆ ವೃದ್ಧಿಯಾಗತ್ತೆ. ಹಾಗಾಗಿ ಸಹನಾಶೀಲತೆಯ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಏಕೆಂದರೆ ದೊಡ್ಡವರು ಕೂಡ ಹೇಳಿದ್ದಾರೆ, ತಾಳಿದವನು ಬಾಳಿಯಾನು. ತಾಳ್ಮೆ ಅನ್ನುವಂಥದ್ದು ಕಹಿ ಆದರೂ ಅದರ ಫಲ ಸಿಹಿ ಅಂತ ನಮಗೆಲ್ರಿಗೂ ಗೊತ್ತೇ ಇದೆ. ಯಾವುದೇ ಒಂದು ಬೀಜ ಬಿತ್ತಿದ ತಕ್ಷಣ ಏನು ಫಲ ಕೊಡಲ್ಲ, ಅದಕ್ಕೆ ಕಾಯಲೇಬೇಕು. ಹಾಗೆ ನಮ್ಮ ಜೀವನದಲ್ಲಿ ಸಹನೆ ಇದ್ದರೆ, ಅದು ಸಹನೆ ಅನ್ನುವಂಥದ್ದು ಶೀತಲವಾಗಿದ್ದರೆ, ಕೇವಲ ಸಹನೆ ಅಲ್ಲ, ಆ ಸಹನೆ ಏನು ಟಾಲ್ರೇಟ್ ಮಾಡ್ತೀವಿ ಅದು ಶೀತಲವಾಗಿರಬೇಕು. ಅದು ಶೀತಲವಾಗಿದ್ದರೆ ಮಾತ್ರ ಅದರ ಫ್ರೂಟ್ ಏನಿದೆ, ಅದರ ಫಲ ಏನಿದೆ ಅದು ಕೂಡ ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ. ಅದಕ್ಕೆ ಸಹನಾಶೀಲತೆಯ ಗುಣವನ್ನು ನಮ್ಮದನ್ನಾಗಿ ಮಾಡ್ಕೋಬೇಕು. ನಮ್ಮನ್ನು ನೋಡಿದರೆ ಬೇರೆಯವ್ರಿಗೆ ಅನ್ನಿಸ್ಬೇಕು, ಇವರೆಷ್ಟು ಶೀತಲವಾಗಿದ್ದಾರೆ, ಇವರೆಷ್ಟು ಶಾಂತವಾಗಿರ್ತಾರೆ, ಇವರ ಶಬ್ದಗಳು, ಇವರ ಚಲನೆ, ಚೆಹರೆ ಎಷ್ಟು ಪ್ರಶಾಂತವಾಗಿರುತ್ತೆ. ನಮ್ಮ ಜೀವನನೇ ಅವರಿಗೆ ಒಂದು ಮಾದರಿ ಆಗಬೇಕು. ಆ ರೀತಿ ಸಹನಾಶೀಲತೆಯ ಗುಣವನ್ನು ನಮ್ಮದನ್ನು ಮಾಡ್ಕೋಬೇಕು. ಹಾಗೆ ಎರಡನೇದಾಗಿ ಪರಮಾತ್ಮನಿಂದ ಬರುವಂತಹ ಶಕ್ತಿ ಸಮಾವೇಶ ಮಾಡಿಕೊಳ್ಳುವಂಥ ಶಕ್ತಿ. ಅದರಲ್ಲಿ ನಾವು ನೋಡ್ತೀವಿ, ಒಂದು ಸಾಗರ ಇದೆ, ಆ ಸಾಗರಕ್ಕೆ ಎಲ್ಲ ನದಿಗಳು ಬಂದು ಸೇರ್ತಾ ಇದೆ. ಸಾಗರ ಆ ನದಿ ಬೇಡ ಈ ನದಿ ಬೇಡ ಅಂತ ಹೇಳಲ್ಲ, ಎಲ್ಲ ನದಿಗಳನ್ನು ಕೂಡ ಸಮಾವೇಶ ಮಾಡಿಕೊಳ್ಳುತ್ತೆ. ಹಾಗೆ ನಮ್ಮ ಈ ಜೀವನದಲ್ಲಿ ಬರುವಂತಹ ಮಾನ ಅಪಮಾನ, ಸೋಲು ಗೆಲುವು, ಹೊಗಳಿಕೆ ತೆಗಳಿಕೆ, ಇದೆಲ್ಲವನ್ನು ಕೂಡ ನೋಡಿ, ಕೆಲವರು ನಾವು ಮಾಡುವಂಥ ಒಳ್ಳೆಯ ಕಾರ್ಯಕ್ಕೆ ಕೆಲವರು ಹೊಗಳಬಹುದು, ಅದೇ ಕೆಲವರು ಅದನ್ನು ತೆಗಳಬಹುದು. ಅದು ಅವರವರ ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಹೊಗಳುವಂಥವರು ಇರ್ತಾರೆ, ತೆಗಳುವಂಥವರು ಇರ್ತಾರೆ, ಗೌರವ ಕೊಡುವಂಥವರು ಇರ್ತಾರೆ, ಹಾಗೆ ಅಗೌರವ ಕೊಡುವಂಥವರು ಇರ್ತಾರೆ. ಅಂದಮೇಲೆ ನಾವು ನಿಂದಾ ಸ್ತುತಿ ಮಾನ ಅಪಮಾನ ಇದೆಲ್ಲವನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಹೊಗಳಿದ್ರು ಅಂತ ಸಂತೋಷ ಪಡೋದು ಬೇಡ, ಅಥವಾ ತೆಗಳಿದ್ರು ಅಂತ ದುಃಖ ಪಡಬಾರ್ದು. ಎಲ್ಲವನ್ನೂ ಕೂಡ ಸಮಾನವಾಗಿ ತಗೊಳ್ಬೇಕು. ಹಾಗಾಗಿ ಪರಮಾತ್ಮನಿಂದ ನಮಗೆ ಆ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ನಮಗೆ ಸಿಗತ್ತೆ. ಎಂತಹ ಸಮಸ್ಯೆಗಳೇ ಬರಲಿ, ಎಂತಹ ಘಟನೆಗಳೇ ನಡೀಲಿ, ನಾವು ಅದನ್ನು ಸಮಾವೇಶ ಮಾಡ್ಕೊಳ್ತಾ ಹೋಗ್ತೀವಿ. ಎಲ್ಲ ಒಂದು ಪರಿಸ್ಥಿತಿನಲ್ಲೂ ನಮ್ಮ ಮೈಂಡ್ ಸ್ಟೇಬಲ್ ಆಗಿರುತ್ತೆ. ಇದಕ್ಕೆ ನನಗೆ ನೆನಪಿಗೆ ಬರುತ್ತೆ, ನಮ್ಮ ದಾದಿ ಜಾನಕಿಜಿಯವರಂತ ಇದ್ದರು. ಅವರು 103 ವರ್ಷ ಬದುಕಿದ್ರು. ಅವರು ಮೋಸ್ಟ್ ಸ್ಟೇಬಲ್ ಮೈಂಡೆಡ್ ವುಮೆನ್ ಅಂತ ಅವರಿಗೆ ಅವಾರ್ಡ್ ಸಿಕ್ಕಿತ್ತು. ಅಂದರೆ ಅವರು ಸದಾಕಾಲ ಅವ್ರ ಮನಸ್ಸನ್ನು ಸ್ಟೇಬಲಾಗಿ ಇಟ್ಕೊಳ್ತಾ ಇದ್ರು, ಅಂದರೆ ಸ್ಥಿರವಾಗಿ ಇಟ್ಕೊಳ್ತಾ ಇದ್ರು. ಹಾಗೆ ಪರಮಾತ್ಮನಿಂದ ಬರುವಂತಹ ಯಾವ ಶಕ್ತಿ ಇದೆ, ಸಮಾವೇಶ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮ ಮೈಂಡನ್ನು ಸದಾಕಾಲ ಸ್ಟೇಬಲಾಗಿಟ್ಟಿರುತ್ತೆ, ಸ್ಥಿರವಾಗಿಟ್ಟಿರುತ್ತೆ. ನಾವು ಯಾವಾಗಲೂ ಕೂಡ ಸ್ಟೇಬಲಾಗಿರ್ತೀವಿ, ಸ್ಥಿರವಾಗಿರ್ತೀವಿ. ನಮ್ಮ ಮೈಂಡನ್ನು ಕಾನ್ಸ್ಟೆಂಟಾಗಿ, ಅಂದರೆ ಬರುವಂತಹ ಪರಿಸ್ಥಿತಿಗಳು ಅಥವಾ ವಿಘ್ನಗಳು ಅಥವಾ ಸಮಸ್ಯೆಗಳಿಗೆ ನಾವು ವಶೀಭೂತರಾಗಬಾರ್ದು. ಎಕ್ಸ್ಟರ್ನಲಿ ನಮಗೆ ಅದು ಇನ್ಫ್ಲೂಯೆನ್ಸ್ ಆಗಬಾರ್ದು. ಯಾವುದೇ ಬಾಹಿರಿಕವಾದಂಥ ವಿಚಾರಗಳು ನನ್ನ ಇಂಟರ್ನಲ್ಗೆ ಇನ್ಫ್ಲೂಯೆನ್ಸ್ ಆಗಬಾರ್ದು ಅಥವಾ ಪ್ರಭಾವಿತ ಆಗಬಾರ್ದು. ಆಗ ಮಾತ್ರ ನನ್ನ ಮೈಂಡ್ ಸ್ಟೇಬಲ್ ಆಗಿರೋಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಈ ಸಂಚಿಕೆಯಲ್ಲಿ 2 ಶಕ್ತಿಗಳನ್ನು ಕೇಳಿದ್ವಿ. ಇನ್ನು ಉಳಿದ ಶಕ್ತಿಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿಚಾರ ಮಾಡೋಣ. ಥ್ಯಾಂಕ್ ಯು. ಆಪ್ಷನ್.